ಪ್ರಿಯಾ ಪ್ರಿಯಾ ನನ್ನೂ ಕರ್ಕೊಂಡು ಹೋಗ್. ಆಗಲ್ಲ ಅಂತ ಹೇಳಿಲ್ವಾ ಅಜ್ಜಮ್ಮ? ಆಗಲ್ಲ, ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಹಾ ಹೇ ಪ್ರಿಯಾ, ಎಲ್ಲೋ ಹೋಗ್ತೀನಿ ಅನ್ಬಿಟ್ಟು ಇಲ್ಲಿ ಮಲ್ಕೊಂಡಿದ್ಯಲ್ಲೇ? ನಾನು ಹೋಗ್ಬೇಕಾಗಿರೋದ್ ನಿದ್ದೆ ಮಾಡಕ್ಕೆ. ಹಾ ಬರೀ ತರ್ಲೆ ಕೆಲ್ಸ, ಮಲ್ಕೊಳಕ್ ಇಷ್ಟು ಡ್ರಾಮಾ ಮಾಡ್ಬೇಕಾ? ಅಷ್ಟಕ್ಕೂ ಟೈಮ್ ಇಟ್ಕೊಂಡು ಮಲ್ಕೊಳ್ಳೋ ಅವಶ್ಯಕತೆ ಏನಿತ್ತು? ನಂಗಿನ್ನು ಬೇರೆ ಏನ್ ಕೆಲ್ಸ ಇದೆ ಪತಿರಾಯ್ರೆ? ನೀವಿದ್ದಿದ್ ಕೆಲ್ಸ ಬಿಡಿಸ್ಬಿಟ್ರಿ. ನೀವೇನೋ ಆಫೀಸ್ಗೆ ಹೋಗ್ತೀರಾ, ಅಜ್ಜಿ ಏನೋ ಟಿವಿ ನೋಡ್ತಾರೆ, ನೇಹ ಕಾಲೇಜ್ಗೆ ಹೋಗ್ತಾಳೆ, ಅತ್ತೆ ಕ್ಲಬ್ ಹೋಗ್ತಾರೆ. ಅಟ್ಲೀಸ್ಟ್ ಒಳ್ಳೆ ಕನ್ಸಾದ್ರೂ ಬೀಳಿ ಅಂತ ನಿದ್ದೆ ಮಾಡ್ತಿದ್ದೀನಿ. ಇದು ಒಳ್ಳೆ ಕತೆ ಆಯ್ತು ನಿಂದು. ಇದನ್ ಮಾಡಕ್ಕೆ ಒಳ್ಳೆ ಸೀರೆ ಉಟ್ಕೊಂಡು, ಮೈ ತುಂಬಾ ಒಡವೆ ಹಾಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು ಬಂದ್ ಮಲ್ಕೋಬೇಕಾ? ಅದ್ಯಾಕೆ ಹಿಂಗೆ? ಅಜ್ಜಮ್ಮ, ಕನ್ಸಲ್ಲಿ ಯಾರಾದ್ರೂ ಫಂಕ್ಷನ್ ಕರೆದ್ರೆ ರೆಡಿ ಆಗದೆ ಹೇಗ್ ಹೋಗೋದಜ್ಜಮ್ಮ? ಯಾವ್ದಕ್ಕೂ ಇರ್ಲಿ ಅಂತ ರೆಡಿಯಾಗಿ ಮಲ್ಕೋತಿದ್ದೀನಿ. ನನ್ ಚಿನ್ನ, ನನ್ ರನ್ನ, ಏನೆಲ್ಲ ಗೊತ್ತಿದೆ ನಿಂಗೆ. ಮತ್ತೇನ್ ಅನ್ಕೊಂಡಿದ್ಯಾ ಅಜ್ಜಮ್ಮ? ಪ್ರಿಯಾ ಅಂದ್ರೆ ತರ್ಲೆ ಕೆಲ್ಸ ಕಾಂಪಿಟಿಷನ್ ಇಟ್ರೆ ಫಸ್ಟ್ ಪ್ರೈಸ್ ಸಿಗುತ್ತೆ ನಿಂಗೆ. ಅವನ್ ಮುಖ, ಅವನೇನೋ ಅಂತಾನೆ ಬಿಡು. ನಾನು ಕೂಡ ಚೆನ್ನಾಗಿ ರೆಡಿಯಾಗಿ ಬರ್ತೀನಿ, ಇಬ್ರು ಸೇರಿ ಮಲ್ಕೊಳ್ಳೋಣ. ಏನು? ಏನ್ ಮಲ್ಕೊಳ್ಳೋದು? ನೀನು ನಿನ್ ಮೊಮ್ಮಗ ಸೇರಿ ಇವತ್ ನನ್ ಪ್ರೋಗ್ರಾಮ್ ಎಲ್ಲ ಹಾಳು ಮಾಡಿದ್ರಿ. ಹೋಗೆ ಬಾಯ್ ಮುಚ್ಕೊಂಡು. ನಿಂತ್ಕೊಳ್ಳೆ ಪ್ರಿಯಾ. ಪ್ರಿಯಾ ಪ್ರಿಯಾ ಹಾ, ಇವಳು ತರ್ಲೆ ಅಲ್ಲ, ತಿಕ್ಲಿ ಅಲ್ಲ ಅಲ್ಲ, ಅದಕ್ಕೂ ಮೇಲೇನೆ. ಯಾ, ಐ ಆಮ್ ಆನ್ ದ ವೇ. ಬರ್ತಿದ್ದೀನಿ. ಎಲ್ರಿಗೂ ಕಾಲ್ ಮಾಡಿ ಟೈಮ್ ಕರೆಕ್ಟ್ ಆಗಿ ಬರಕ್ ಹೇಳಿ. ಓಕೆ ನೇಹ, ನಾನು ಬರ್ತೀನಮ್ಮ. ಓಕೆ ಅಪ್ಪ. ಅಪ್ಪ ಅಪ್ಪ, ಏನಾಯ್ತಪ್ಪ? ಏನೋ ತುಂಬಾ ಅನೀಸಿ ಆಗಿದೆಯಮ್ಮ. ಬನ್ನಿ, ಕೂತ್ಕೊಳ್ಳಿ ಇಲ್ಲಿ. ಅಪ್ಪ, ಅಣ್ಣ ಅಣ್ಣ ಅಣ್ಣ, ಏನಾಯ್ತು? ಅಪ್ಪಂಗೆ. ಅಪ್ಪ ಅಪ್ಪ, ಏನಾಯ್ತು? ಗೊತ್ತಿಲ್ಲ, ಏನೋ ಅನೀಸಿ ಆಗಿದೆ. ಏನಾಯ್ತು ಪತಿರಾಯ್ರೆ? BP ಡೌನ್ ಆಗಿದೆ. ಹೋಗಿ ಲೆಮನ್ ಜ್ಯೂಸ್ ತಗೊಂಬಾ. ಪತಿರಾಯ್ರೆ, ಇನ್ನೂ ಸ್ವಲ್ಪ ಕುಡೀರಿ. ಪ್ರಿಯಾ, ಅಪ್ಪನ ಆರೋಗ್ಯ ನಾನೇ ನೋಡ್ಕೋತೀನಿ ಅಂದಲ್ಲ, BP ಮಾತ್ರೆ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ ಪತಿರಾಯ್ರೆ. ಕೊಟ್ಟಿದ್ರೆ ಮತ್ತೆ ಯಾಕೆ ಹೀಗಾಯ್ತು? ಹೇ ಅಮರ್, ಅವಳನ್ನೇನು ಅನ್ಬೇಡ್ವೋ. ಟೈಮ್ಗೆ ಸರಿಯಾಗಿ ಮಾತ್ರೆ ಕೊಡ್ತಾನೆ ಇದ್ದಾಳೆ. ಸ್ವಂತ ಅಪ್ಪನ ಥರ ನೋಡ್ಕೋತಾಳೆ. ನಾನೇ ವರ್ಕ್ ಟೆನ್ಷನಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದು ಮರ್ತ್ಬಿಟ್ಟೆ. ಹೀಗೆ ಮರ್ತ್ರೆ ಹೇಗಪ್ಪ? ಹುಷಾರಾಗಿರ್ಬೇಕು ತಾನೆ. ಸರಿ ಬಿಡು, ಇನ್ಮೇಲೆ ಟೈಮಿಗೆ ಸರಿಯಾಗಿ ತಗೋತೀನಿ. ಮೀಟಿಂಗ್ಗೆ ಟೈಮ್ ಆಗ್ತಿದೆ, ನಾ ಬರ್ತೀನಿ. ಅಪ್ಪ, ಇವತ್ತಿನ ಪ್ರೋಗ್ರಾಮ್ನೆಲ್ಲ ಕ್ಯಾನ್ಸಲ್ ಮಾಡಿ ನೀವು ಮನೇಲೇ ರೆಸ್ಟ್ ತಗೋಬೇಕು, ಎಲ್ಲೂ ಹೋಗಬಾರ್ದು. ನೋನು ಆಗಲ್ಲಪ್ಪ. ಅಪ್ಪ, ಇವತ್ತು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ಇದರಲ್ಲಿ ತುಂಬಾ ಜನರ ಜೀವನ ಡಿಪೆಂಡ್ ಆಗಿದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬರ್ತಿದ್ದಾರೆ, ನಾನು ಹೋಗ್ಲೇಬೇಕು. ಮಾವ,
ಅಷ್ಟು ಇಂಪಾರ್ಟೆಂಟ್ ಇದ್ರೆ ನಮ್ ಪತಿರಾಯರ್ ಹೋಗ್ತಾರೆ. ನೀವ್ ರೆಸ್ಟ್ ತಗೊಳ್ಳಿ ಮಾವ. ನಾನಾ? ನೀವೇ. ಇಂಥ ಸಂದರ್ಭದಲ್ಲೂ ನೀವ್ ಕೆಲ್ಸ ನೋಡ್ಕೊಳ್ತಿದ್ರೆ ಹೇಗ್ರಿ? ಅವಶ್ಯಕತೆ ಇರುವಾಗ ಮಾವಂಗ್ ಸಪೋರ್ಟ್ ಮಾಡ್ಬೇಕಲ್ವಾ? ಅದ್ರಲ್ಲೂ ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಂತಿದ್ದಾರೆ. ನೀವ್ ಹೋಗ್ಲೇಬೇಕು. ಪ್ರಿಯಾ, ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಲೋ ಮೊಮ್ಮಗನೇ, ನಿಮ್ಮ ಅಪ್ಪನಿಗಿಂತ ಮುಖ್ಯವಾದ ಕೆಲಸ ಏನೋ ಇದೆ. ಇವತ್ ನೀನು ಆಫೀಸ್ಗೆ ಹೋಗ್ಲೇಬೇಕು. ಹೌದ್ ಪತಿರಾಯ್ರೆ, ಇರೋ ಟೆನ್ಷನ್ ಎಲ್ಲ ಮಾವನೇ ತಗೊಳ್ಳೋದ್ರಿಂದಾನೆ ಅವ್ರ ಆರೋಗ್ಯ ಹಾಳಾಗ್ತಿದೆ. ನೀವ್ ಅವಾಗವಾಗ ವರ್ಕ್ ಶೇರ್ ಮಾಡಿದ್ರೆ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಅಣ್ಣ, ಇವತ್ತಿನ ಮೀಟಿಂಗ್ ನೀನೇ ಅಟೆಂಡ್ ಮಾಡು. ಅಪ್ಪ ತುಂಬಾ ಇಂಪಾರ್ಟೆಂಟ್ ಅಂತಿದಾರಲ್ಲ, ಬೇರೆದೆಲ್ಲ ಆಮೇಲೆ ನೋಡೋಣ. ಹೋಗ್ ಬನ್ನಿ ಪತಿರಾಯ್ರೆ. ಹೋಗ್ಬಾರೋ ಮೊಮ್ಮಗನೇ. ಹೋಗಣ್ಣ. ಕೇಳಿಸ್ಕೊಂಡ್ರಲ್ಲ, ನೀವೇ ಆಫೀಸಿಗೆ ಹೋಗ್ಬೇಕು ಅಂತ ಮನೆಯವರೆಲ್ಲ ಒಗ್ಗಟ್ಟಾಗಿ ನಿರ್ಧಾರ ಮಾಡಿದ್ದಾರೆ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಹೋಗೋ ಮೊಮ್ಮಗನೇ. ಸರಿ, ಹೋಗ್ತೀನಿ. ಅಮರ್ಗೆ ಕೋಪ ಬಂದಿದ್ಯಮ್ಮ? ಒಳ್ಳೆಯವ್ರ ಕೋಪ ಹಾಲ್ ಮೇಲಿರೋ ನೊರೆ ತರ ಮಾವ, ಜಾಸ್ತಿ ಹೊತ್ತಿರಲ್ಲ. ಅದೆಲ್ಲ ನಾನ್ ನೋಡ್ಕೋತೀನಿ, ನೀವ್ ರಿಲ್ಯಾಕ್ಸ್ ಆಗಿರಿ. ಮಲ್ಲೇಶ್ವರಿ, ತುಂಬಾ ಓವರ್ ಆಗಿ ಆಡ್ತಿದೀಯಾ. ಈ ಸಾರಿ ನಾನ್ ಬಿಡಲ್ಲ, ಫೋನ್ ಮಾಡ್ತಾನೆ ಇರ್ತೀನಿ. ಏನಿವನು ಮಾತಿಗೂ ಫೋನ್ ಮಾಡಿ ಇರಿಟೇಟ್ ಮಾಡ್ತಿದ್ದಾನೆ. ಯಾಕೆ ಇಷ್ಟು ಸರಿ ಮಾಡ್ತಿದ್ದಾನೆ? ಏನು ಮಲ್ಲೇಶ್ವರಿ, ಕೋಪ ಯಾಕೆ ಮಾಡ್ಕೋತೀಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನಗಿವಾಗ ಟೈಮ್ ಇಲ್ಲ. ನಾನಿವಾಗ ನಿಮ್ಮ ಮನೆ ಮುಂದೆನೇ ಇದ್ದೀನಿ. ಬಂದು ಮೀಟ್ ಮಾಡು, ಇಲ್ಲ ಅಂದ್ರೆ ನಾನೇ ಒಳಗ್ ಬಂದು ಎಲ್ಲರ ಮುಂದೆನೂ ಮಾತಾಡ್ಬೇಕಾಗತ್ತೆ. ಹಾಗ್ ಮಾಡ್ಬೇಡ, ನಾನೇ ಹೊರಗಡೆ ಬರ್ತೀನಿ. ಸರಿ, ಬೇಗ ಬಾ. ವಿಷ್ಣು, ಯಾಕೆ ಬಂದೆ ಇಲ್ಲಿ? ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ನಾನು ಎಷ್ಟು ಫೋನ್ ಮಾಡಿದ್ರು ನೀನ್ ಯಾಕೆ ಎತ್ತುತ್ತಿಲ್ಲ? ನನ್ನ ಯಾಕೆ ದೂರ ಮಾಡ್ತಿದ್ಯಾ? ಅದ್ ಹಾಗಲ್ಲ ವಿಷ್ಣು, ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ ಯಾವಾಗಲೂ ದಾಟ್ಬಿಟ್ಟಿದ್ದೀನಿ. ನಮ್ ಪ್ರೀತಿ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಈ ಜನ್ಮದಲ್ಲಿ ನಿನ್ನ ಬಿಡಲ್ಲ ಅಂತ ಮಾತು ಕೊಟ್ಟಿದ್ಯಾ. ನನ್ನೇ ಮದ್ವೆ ಆಗ್ತೀನಿ ಅಂತ ಪ್ರಮಾಣನೂ ಮಾಡಿದ್ಯಾ. ಇವಾಗ ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ಇವತ್ತೊಂದು ನಿರ್ಧಾರ ಆಗ್ಲೇಬೇಕು. ಭಾವನ್ನ ಮದ್ವೆ ಆಗಿ ಹೇಗೋ ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡ್ರೆ ಇವನೊಬ್ಬ ನನ್ನ ಹಿಂದೆ ಬಿದ್ದಿದ್ದಾನೆ.
ನಿನ್ನ ದೂರ ಮಾಡೋ ಉದ್ದೇಶ ಏನಿಲ್ಲ ವಿಷ್ಣು. ಪರಿಸ್ಥಿತಿ ಹಾಗಿರೋದ್ರಿಂದ ನಿನ್ ಹತ್ರ ಮಾತಾಡಕ್ಕಾಗಿಲ್ಲ ಅಷ್ಟೇ. ಯಾರಾದ್ರೂ ನಮ್ಮಿಬ್ರನ್ನ ಇಲ್ಲಿ ನೋಡಿದ್ರೆ ಕಷ್ಟ. ನೀನ್ ಇವಾಗ ಹೊರಡು ವಿಷ್ಣು, ನಾನ್ ಆಮೇಲೆ ಮಾತಾಡ್ತೀನಿ. ಇಲ್ಲ ಮಲ್ಲೇಶ್ವರಿ, ನಾನು ಹೋಗಲ್ಲ. ನಿನ್ ಕಾರಣ ಎಲ್ಲ ಬೇಕಾಗಿಲ್ಲ. ನಾವೀಗ್ಲೇ ಮದ್ವೆ ಆಗೋಣ ಬಾ. ಒಂದ್ ನಿಮಿಷ ವಿಷ್ಣು, ನೀನ್ ಸುಮ್ನೆ ಗಾಬರಿ ಆಗ್ತಿದ್ಯಾ. ನಾನ್ ಎಲ್ಲೂ ಹೋಗಲ್ಲ. ಮಲ್ಲೇಶ್ವರಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ಯಾರವನು? ನಾನ್ ನಿನ್ನ ಖಂಡಿತ ಮೀಟ್ ಮಾಡ್ತೀನಿ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಿಮ್ ಮನೆಗ್ ಬಂದ್ ಮಾತಾಡ್ತೀನಿ. ಆಮೇಲೆ ನಿನ್ನಿಷ್ಟ. ಹಾ, ಹಾಗೆ ಆಗ್ಲಿ. ಈಗ ಹೋಗು. ಮನೇಲಿ ಬೋರ್ ಆಗ್ತಿತ್ತು ಅಂತ ಸುಮ್ನೆ ಆಚೆ ಓಡಾಡ್ಕೊಂಡ್ ಬಂದೆ ಅಕ್ಕ. ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ದೇನೆ ಇದೆಲ್ಲ ಯಾಕೆ ಹೇಳಿದ್ಲು? ಏನ್ ನಡೀತಿದೆ? ಇದ್ಯಾವುದು ಚೆನ್ನಾಗಿಲ್ಲ. ಓಹ್, ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಆಫೀಸ್ ಹೋಗ್ತಿದಾರಲ್ಲ, ಸ್ಟೈಲಿಶ್ ಆಗಿ ಡಿಗ್ನಿಫೈಡ್ ಆಗಿ ಕೂಡ ಇರುತ್ತೆ. ಈ ಶರ್ಟ್ ಪರ್ಫೆಕ್ಟ್. ಪತಿರಾಯ್ರೆ, ಫಸ್ಟ್ ಟೈಮ್ ಆಫೀಸ್ ಹೋಗ್ತಿದ್ದೀರಲ್ಲ, ಈ ಶರ್ಟ್ ಹಾಕೊಂಡು ಹೋಗಿ ಚಿಂದಿ ಆಗಿರುತ್ತೆ. ಏಯ್, ಮೊದಲೇ ನಂಗೆ ಆಫೀಸ್ಗೆ ಹೋಗೋಕೆ ಇಷ್ಟ ಇಲ್ಲ. ಫಸ್ಟ್ ಅಂತೆ ಫಸ್ಟ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಚೆನ್ನಾಗಿಲ್ಲ. ನೀವ್ ಫಸ್ಟ್ ಟೈಮ್ ಆಫೀಸ್ ಹೋಗ್ತಿದ್ದೀರಲ್ಲ, ವೈಟ್ ಆದ್ರೆ ಚೆನ್ನಾಗಿರುತ್ತೆ ಪತಿರಾಯ್ರೆ. ಈ ಶರ್ಟ್ ಚೆನ್ನಾಗಿದೆ. ಹಾಗ ಅನ್ಬೇಡಿ ಪತಿರಾಯ್ರೆ. ನೀವು ಆಫೀಸಿಗೆ ಹೋಗ್ತೀನಿ ಅಂದಾಗ ಮಾವನ್ ಮುಖದಲ್ಲಿ ಖುಷಿ ನೋಡಿದ್ರಾ? ಅವ್ರು ಹೀಗೆ ಸಂತೋಷವಾಗಿರೋ ತರ ನೋಡ್ಕೊಳ್ಳೋದು ಮಗನಾಗಿ ನಿಮ್ ಕರ್ತವ್ಯ. ನಾನು ಮೆಡಿಕಲ್ ಓದಿದ್ದು ಪ್ರಿಸ್ಕ್ರಿಪ್ಷನ್ ಬರೆಯಕ್ಕೆ, ಕ್ಯಾಬಿನಲ್ಲಿ ಕೂತ್ಕೊಂಡು ಆಫೀಸ್ ಫೈಲ್ಸ್ಗೆ ಸೈನ್ ಮಾಡಕ್ಕಲ್ಲ. ಪತಿರಾಯ್ರೆ, ಹಾಗೆ ಹೇಳ್ಬೇಡಿ. ಕಷ್ಟಪಟ್ಟು ನಿಮ್ಗೋಸ್ಕರ ನಾನು ಈ ಶರ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ನೀವ್ ಇದೇ ಹಾಕೋಬೇಕಷ್ಟೇ. ಆಗಲ್ಲ, ನಾನು ಈ ಶರ್ಟೇ ಹಾಕೋತೀನಿ. ಪತಿರಾಯ್ರೆ, ಅಬ್ಬಾ, ಏಯ್, ಏನೇ ಭಯ ಪಡಿಸೋ ತರ ಕಿರ್ಚ್ತೀಯಾ? ನಾನೆಷ್ಟೋ ಕಷ್ಟಪಟ್ಟು ಶ್ರಮ ಹಾಕಿ ಆಕಾಶನೇ ತಲೆ ಮೇಲೆ ಹಾಕೊಂಡು ಏನೇನೋ ಯೋಚನೆ ಮಾಡಿ ಈ ಶರ್ಟ್ ಸೆಲೆಕ್ಟ್ ಮಾಡಿದ್ರೆ ಇದನ್ ಬೇಡ ಅಂದು ಬೇರೆ ಶರ್ಟ್ ಹೇಗ್ ಹಾಕೋತೀರಾ ನೀವು? ನಾನಿದು ಒಪ್ಕೊಳ್ಳಲ್ಲ. ನೀನೆಂತ ಪಂಚಿಂಗ್ ಡೈಲಾಗ್ ಹೇಳಿದ್ರು ಸರಿ, ನಾನು ಈ ಶರ್ಟೇ ಹಾಕೋತೀನಿ. ಪ್ಲೀಸ್ ಪತಿರಾಯ್ರೆ, ಪ್ಲೀಸ್. ಹಾಕೊಳ್ಳಲ್ಲ ಅಂದೆ ತಾನೆ? ಪ್ಲೀಸ್ ಪತಿರಾಯ್ರೆ, ಪ್ಲೀಸ್ ಇದು ಬೇಡ. ಸಾಕು. ನೀನ್ ಕಾಟ ತಡಿಯೋದ್ಕಿಂತ ಈ ಶರ್ಟ್ ಹಾಕೊಳ್ಳೋದೇ ಬೆಟರ್. ಇವಾಗ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ. ಇರಿ, ನನ್ ದೃಷ್ಟಿನೇ ತಗ್ಲೋ ತರ ಇದೆ. ಬನ್ನಿ ಹೋಗೋಣ. ಬನ್ನಿ ಪತಿರಾಯ್ರೆ, ಬನ್ನಿ. ಹೋಗ್ಬರ್ತೀನಪ್ಪ. ಆಲ್ ದ ಬೆಸ್ಟ್ ಅಮರ್. ನಿಮ್ಮ ಆರೋಗ್ಯ ಸರಿ ಇಲ್ಲ. ಕೂತ್ಕೊಂಡು ಮೆಲ್ಲಗೆ ಮಾತಾಡಿ. ಏನು?
ಕೂಗಾಡಿದ್ರೆ ಆಯಾಸ ಆಗುತ್ತೆ. ಕೂತ್ಕೊಂಡ್ ವಿಶ್ ಮಾಡಿ ಮಾವ. ಇವಾಗ ವಿಶ್ ಮಾಡಿ ಮಾವ. ಆಲ್ ದ ಬೆಸ್ಟ್ ಅಮರ್. ಏನೋ ಸರಿ ಇಲ್ವಲ್ಲ, ಇವ್ರಿಗೆ ನಿಜವಾಗ್ಲೂ ಹುಷಾರಿಲ್ವಾ ಇಲ್ಲ ನನ್ನ ಆಫೀಸ್ ಕಳ್ಸಕ್ಕೆ ನಾಟಕ ಮಾಡ್ತಿದಾರಾ? ಪತಿರಾಯ್ರೆ, ನಡೀರಿ ನಡೀರಿ, ರಾಹುಕಾಲ ಬಂದ್ಬಿಡುತ್ತೆ, ನಡೀರಿ. ಅಬ್ಬಬ್ಬಾ ಪ್ರಿಯಾ, ಮೊದಲನೇ ಸಲ ನನ್ ಮೊಮ್ಮಗ ಆಫೀಸಿಗೆ ಹೋಗ್ತಿದ್ರೆ ನಡೀರಿ ನಡೀರಿ ಅಂತ ಏನ್ ಆಚೆ ದಬ್ತಾ ಇದೆಯಲ್ಲ, ಆರತಿ ಮಾಡಿ ಕಳ್ಸ್ಕೊಡು. ಹೌದಲ್ವಾ, ಮರ್ತ ಬಿಟ್ಟಿದೆ. ಇರಿ, ಈಗ್ಲೇ ತಗೊಂಡ್ ಬರ್ತೀನಿ. ಏ ಸಾಕ್ ನಿಲ್ಸಿ. ನಾನೇನ್ ಯುದ್ಧ ಮಾಡಕ್ ಹೋಗ್ತಿದ್ದೀನಾ ಆರತಿ ಮಾಡಿ ಕಳ್ಸಕ್ಕೆ? ಆಫೀಸಿಗೆ ತಾನೇ ಹೋಗ್ತಿರೋದು. ಬಿಸ್ನೆಸ್ ಒಂಥರ ಯುದ್ಧನೇ ಪತಿರಾಯ್ರೆ. ನಿಮ್ ಬುದ್ಧಿಶಕ್ತಿಯಿಂದ ಎತ್ತರಕ್ಕೆ ಇನ್ನೂ ಎತ್ತರಕ್ಕೆ ಬೆಳೆದು ಹೋರಾಟ ಮಾಡ್ಬೇಕು. ಆರತಿ ತರ್ತೀನಿ, ಇರಿ. ಪತಿರಾಯ್ರೆ, ನಿಂತ್ಕೊಳ್ಳಿ. ಇರಿ, ಹೋಗ್ ಬನ್ನಿ. ಅಮರ್, ಮೀಟಿಂಗ್ ಹೋಗೋಕ್ ಮುಂಚೆ ಈ ಡಾಕ್ಯುಮೆಂಟ್ ಒಂದ್ಸತಿ ನೋಡ್ಕೋ. ನಾನ್ ಕಾಯ್ತಿರ್ತೀನಿ. ಪತಿರಾಯ್ರೆ, ಆಲ್ ದ ಬೆಸ್ಟ್ ಪತಿರಾಯ್ರೆ. ಸಾಕು, ಟೈಮ್ ಆಗ್ತಿದೆ, ಹೋಗ್ ಬನ್ನಿ, ಹೊರಡಿ. ಟಾಟಾ. ಇನ್ಮೇಲಾದ್ರೂ ಇವನ್ ಕುಟುಂಬದ ವಿಷಯದಲ್ಲಿ ಜವಾಬ್ದಾರಿ ತಗೊಂಡ್ರೆ ಒಳ್ಳೇದು. ಪತಿರಾಯ್ರಕ್ ಜವಾಬ್ದಾರಿ ಇದೆ ಮಾವ, ಆದ್ರೆ ಅವ್ರದನ್ ಸೀರಿಯಸ್ ಆಗಿ ತಗೊಂಡಿಲ್ಲ ಅಷ್ಟೇ. ಪತಿರಾಯ್ರು ಹಾಸ್ಪಿಟಲ್ ಕಟ್ಬೇಕನ್ನೋ ಪ್ರಯತ್ನದಲ್ಲಿದಾರಲ್ಲ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಹುಡುಕ್ತಿದ್ದೀರಾ ರೀ? ಮೊನ್ನೆ ನಮಗ್ ಬಂದಿರೋ ಟೆಂಡರ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಫೈಲ್ಸ್ ನ ಹುಡುಕ್ತಿದ್ದೀನಿ. ಸರಿ ತಗೊಳ್ಳಿ. ನೀವು ಮೊದಲು ಕಾಫಿ ಕುಡಿರಿ, ನಾನು ಹುಡುಕೊಡ್ತೀನಿ. ಏನ್ರಿ, ಇದೇನಾ? ಅಲ್ಲ,
ಪ್ಲಾನ್ ಪ್ರಕಾರ ಕಳ್ಸಿರೋದು. ಇದನ್ನ ಕೈಲಾಶ್ ಅವರಾಗ್ಲಿ ಅತ್ತೆ ಆಗ್ಲಿ ನೋಡಿದ್ರೆ ನನ್ನ ಕತೆ ಮುಗೀತು.